Season's first mango. Guys, ಆಮ್ರಸ್ ಇಷ್ಟೊಂದು ಟೆಂಪ್ಟಿಂಗ್ ಕಾಣತೈತಿ. ಇವಾಗ ದ ಬೆಸ್ಟ್ ಪಾರ್ಟ್ ಇಸ್ ಒಬ್ಬಟ್ಟು ಮಾಡೋದು. Hello, ನಮಸ್ಕಾರ, welcome to the channel, also to another new vlog. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಜಸ್ಟ್ ಅ ರ್ಯಾಂಡಮ್ ವ್ಲಾಗ್ ಆ್ಯಂಡ್ ನಾನು ಅಂದ್ಕೊಂಡೆ ಸೊ ಗೆಸ್ಟ್ ಡಿನ್ನರ್ ಮೆನ್ಯೂನ ಶೇರ್ ಮಾಡಬೇಕಂತ. ಸೊ ಹೆಂಗಿದ್ರು ನಮ್ಮ ಪಪ್ಪ ಅವ್ರ ತಂಗಿನವ್ರಿಗೆ ಇನ್ವೈಟ್ ಮಾಡಿದ್ರು ಇವತ್ತಿನ ಡಿನ್ನರ್ಗೆ. ಸೊ ಅದಕ್ಕೋಸ್ಕರ ಐ ಥಾಟ್ ಐ ಜಸ್ಟ್ ವ್ಲಾಗ್ ಇಟ್, ಏನೆಲ್ಲ ರೆಸಿಪೀಸ್ ಮಾಡ್ತಾರೆ ಅಂತ. ಸೊ ಲೆಟ್ಸ್ ಸಿ ಈ ಒಂದು ವ್ಲಾಗ್ ಹೇಗಿರುತ್ತೆ. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಅತ್ತೆ ಅವ್ರದ್ದು ಬರ್ಡೇ ಇದೆ. ಸೊ ಅದನ್ನು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಈ ಒಂದು ವ್ಲಾಗ್ ಹೇಗೆ ಹೋಗುತ್ತೆ. ಆ್ಯಂಡ್ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಗೈಸ್, ಸೀಸನ್ಸ್ ಫಸ್ಟ್ ಮ್ಯಾಂಗೋ. ಇವತ್ತು ನಾವು ಆಮ್ರಸ್ ಮಾಡಕತ್ತೀವಿ. ಇಷ್ಟೊಂದು ಎಲ್ಲ ಮ್ಯಾಂಗೋ ಪ್ಯೂರಿ ಬಂದೈತಿ. ಸೊ ಇದರಲ್ಲಿಂದ ನಾವು ಮ್ಯಾಂಗೋ ಶೀಕರ್ಣಿ ವಾಟ್ ಎವರ್ ಆಮ್ರಸ್ ಮಾಡೋರಿದ್ದೀವಿ. ಈಗ ಒಂದು ಪ್ಯೂರಿಗೆ ಸ್ವೀಟ್ನೆಸ್ ಎಷ್ಟು ಬೇಕಷ್ಟು ಶುಗರ್ ಹಾಕೊಂಡ್ಬಿಡಿ. ಆಲ್ರೆಡಿ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಯು ಕ್ಯಾನ್ ಆ್ಯಡ್ ಅ ಲಿಟಲ್ ಬಿಟ್ ಲೆಸ್. ಇದಿಷ್ಟು ಕಾರ್ಡಮಮ್ನ ಪೌಡರ್ ಮಾಡಿ ಹಾಕೊಬೇಕು. ಕಾರ್ಡಮಮ್ ಪೌಡರ್ ಹಾಕಬೇಕು. ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ತೀವಿ ಇವಾಗ, ಬಿಕಾಸ್ ವಿ ಲೈಕ್ ಇಟ್ ದ್ಯಾಟ್ ವೇ. ಒಂಚೂರು ಸಾಲ್ಟ್, ಬಿಕಾಸ್ ಟೇಸ್ಟ್ ಚೆನ್ನಾಗಿ ಬರುತ್ತಂತ. ಕನ್ಸಿಸ್ಟೆನ್ಸಿನ ನೋಡ್ಬೋದು, ಸಖತ್ ತಿಕ್ಕಾಗಿ ಬಂದಿದೆ. ಸೊ ಶೀಕರ್ಣಿ ಹೀಗೆ ಇರುತ್ತೆ. ಇವಾಗ ಶೀಕರ್ಣಿ ರೆಡಿ ಆಗೈತಿ, ವಾಟ್ ಎವರ್ ಯು ಕಾಲ್ ಆಮ್ರಸ್. ಸೊ ಅದು ರೆಡಿ. ಏನು ಪಲ್ಯ ಮಾಡತ್ತೀವಿ ಅಂತಂದ್ರೆ ಆಲ್ ವೆಜಿಟೇಬಲ್ಸ್ ಎಲ್ಲ ಸೇರಿಸಿ ಪಲ್ಯ ಮಾಡತ್ತೀವಿ. ಸೊ ಲೆಟ್ಸ್ ವೆಜ್ಜೀಸಿಗೆಲ್ಲ ಬಾಯ್ಲ್ ಮಾಡಿಟ್ಟಿವಿ ಆ್ಯಂಡ್ ಪನೀರ್ ಕೂಡ ತರಿಸಿವಿ. ಸೊ ಅದು ವಾಟರ್ದಾಗ ಇಟ್ಟಿವಿ. ಮೊದಲಿಗೆ ಒಂಚೂರು ಪನ್ನೀರ್ ಈ ರೀತಿ ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಗೀ, ಒಂದು ಸ್ವಲ್ಪ ಆಯಿಲ್ ಎರಡೂ ಹಾಕಿ. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಾಟೆ ಮಾಡ್ಕೋಬೇಕು. ಅದನ್ನು ಜೊತೆ ಕ್ಯಾಶ್ಯೂಸ್ನೂ ಹಾಕಿ ಸಾಟೆ ಮಾಡ್ಕೋಬೋದು ನೀವು. ಅದೇ ಪ್ಯಾನಿಗೆ ಇವಾಗ ಇದು ಪೇಸ್ಟ್ ಹಾಕಬೇಕು. ಇದು ಜಿಂಜರ್ ಗಾರ್ಲಿಕ್, ಆನಿಯನ್, ಗ್ರೀನ್ ಚಿಲ್ಲಿ ಎಲ್ಲ ಪೇಸ್ಟ್ ಇದೆ. ಮಸಾಲ ಕಂಪ್ಲೀಟ್ ಈ ರೀತಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡಬೇಕು. ಸೊ ಒಂಚೂರು ಆಯಿಲ್ ಬಿಟ್ಟ ಮ್ಯಾಗ ಬಾಯ್ಲ್ಡ್ ವೆಜ್ಜೀಸ್ ಆಗಲೇ ಅಂತ ತೋರಿಸಿದ್ನಲ್ಲ ನಿಮ್ಗೆ, ಅದನ್ನು ಹಾಕಿ ಶುಡ್ ಗಿವ್ ಇಟ್ ಅ ನೈಸ್ ಮಿಕ್ಸ್. ಎಷ್ಟು ಕಲರ್ಫುಲ್ ಕಾಣತೈತೆ. ಸೊ ವೆಜ್ಜೀಸ್ ಜೊತೆ ಮಸಾಲ ಕಂಪ್ಲೀಟಾಗಿ ಬೈಂಡ್ ಆಗಬೇಕು. ಫ್ರೈಡ್ ಪನ್ನೀರ್, ಕ್ಯಾಶ್ಯೂಸ್ ಅದು ತೆಗೆದಿಟ್ಟು ಸಾಲ್ಟ್ ಆಸ್ ಫಾರ್ ದ ಟೇಸ್ಟ್. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು ಸ್ಪೈಸಿನೆಸ್ಸಿಗೆ. ಗ್ರೇವಿ ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಹಾಕಬೇಕು. ಚೂರು ಗರಂ ಮಸಾಲ, ಯು ಶುಡ್ ಆ್ಯಡ್ ಗರಂ ಮಸಾಲ ಆಲ್ಸೋ. ಸೊ ಈ ರೀತಿ ಬಾಯ್ಲ್ ಆಗೋದಕ್ಕೆ ಬಿಟ್ರೆ ಇಟ್ ವಿಲ್ ಬಿ ರೆಡಿ. ಸಿಂಪಲ್ ಆಗಿ ಒಂದು ರೈಸ್ ಮಾಡಾತದ. ಇವಾಗ ಜಾಸ್ತಿ ಏನು ಥಿಂಗ್ಸ್ ಹಾಕಿಲ್ಲ, ಜಸ್ಟ್ ಕ್ಯಾಶ್ಯೂಸ್ ಮತ್ತು ಒಂದು ಸ್ವಲ್ಪ ವೆಜ್ಜೀಸ್ ಸಾಟೆ ಮಾಡ್ಬೇಕು. ಇದೇನಾಯ್ತಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗ್ರೀನ್ ಚಿಲ್ಲಿನೂ ಹಾಕೈತಿ. ಒಂಚೂರು ಬಿರಿಯಾನಿ ಮಸಾಲ ಹಾಕ್ಬೇಕು. ಇವಾಗ ಇಷ್ಟ ಮಸಾಲ ಸಾಕು. ಇವಾಗ ತೊಳೆದಿಟ್ಟಿರೋ ಅಕ್ಕಿನ ಹಾಕೋಣ. ರೇಷಿಯೋ ಪ್ರಕಾರ ನೀರು ಹಾಕೋಬೇಕು ಆ್ಯಂಡ್ ಅಲಾವ್ ಇಟ್ ಟು ಬಾಯ್ಲ್. ಒಂದು ಸ್ವಲ್ಪ ಇವಾಗ ಸಾಲ್ಟ್ ಹಾಕಬೇಕು. ಸೊ ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗೇನೆ ಮಾಡ್ಬೋದು. ರೈಸಿನ ಸ್ಮೆಲ್ ಅಂತೂ ಏನು ಸಕ್ಕತ್ತಾಗಿ ಬರ್ತಿದೆ ಗೊತ್ತಾ ಗೈಸ್. ಐ ಕಾಂಟ್ ವೇಟ್ ಟು ಹ್ಯಾವ್. ಸೊ ಅಲಾವ್ ಇಟ್ ಟು ಬಾಯ್ಲ್ ಫಾರ್ ಸಮ್ ಟೈಮ್. ರೈಸ್ ಏನು ಸಕ್ಕತ್ತಾಗಿ ಬಂದೈತಿ. ಸೊ ಇನ್ನೂ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕದು. ಆಮ್ರಸ್ ರೆಡಿ ಆಯಿತು, ಮಸಾಲ ರೈಸ್ ರೆಡಿ ಆಯ್ತು ಆ್ಯಂಡ್ ವೆಜಿಟೇಬಲ್ ಪಲ್ಯ. ಸೊ ಇದಿಷ್ಟೆಲ್ಲ ರೆಡಿ ಆಯಿತು. ಇವಾಗ ದ ಬೆಸ್ಟ್ ಪಾರ್ಟ್ ಇಸ್ ಒಬ್ಬಟ್ಟು ಮಾಡೋದು. ಸೊ ಐ ಆಮ್ ವೇಟಿಂಗ್ ನಮ್ಮ ಮಮ್ಮಿ ಯಾವಾಗ ಮಾಡ್ತಾರೋ ಒಬ್ಬಟ್ಟು ಅಂತ. ಆ್ಯಂಡ್ ಐ ಕಾಂಟ್ ವೇಟ್ ಟು ಕ್ಯಾಪ್ಚರ್ ಇಟ್. ಒಬ್ಬಟ್ಟಿನ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಬೇಳೆ ಬೇಯಿಸಿ ಜಾಗ್ರಿ ಎಲ್ಲ ಹಾಕಿ ಅದನ್ನು. ಸೊ ಇದು ಹೋಳಿಗೆದು ಸ್ಟಫಿಂಗ್. ಸೊ ಈ ರೀತಿ ಸ್ಟಫಿಂಗ್ ಮಾಡಬೇಕು. ಆಲ್ರೆಡಿ ನೀವು ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ, ಬಟ್ ಒಬ್ಬಟ್ಟು ಮೇಕಿಂಗ್ ಇಸ್ ಮೈ ಫೇವ್ರೆಟ್ ಪಾರ್ಟ್.
ಎಣ್ಣೆ ಹೋಳಿಗೆ ಮಾಡ್ತಾ ಇಲ್ಲ, ಇದು ಹಿಟ್ಟಿಂದ ಹೋಳಿಗೆ. ನೋಡ್ಬೋದು ನೀವು, ಹೋಳಿಗೆ ಇಷ್ಟೇ ಸ್ಮಾಲ್ ಆಗಿದೆ. ಫಸ್ಟ್ ಒನ್ ಅಲ್ಲ, ಸೊ ಅದಕ್ಕೆ ಪ್ರಾಪರ್ ಆಗಿ ಬಂದಿಲ್ಲ. ಫಸ್ಟ್ ಒನ್ ಅಲ್ಲ ಅದಕ್ಕೆ, ಸೊ ದ ರೆಸ್ಟ್ ಆಫ್ ದೆಮ್ ಇದು ಚೆನ್ನಾಗಿ ಬಂದಿದೆ. ಸ್ಮಾಲ್ ಸರ್ಪ್ರೈಸ್. ಗೈಸ್, ಆಮ್ರಸ್ ಇಷ್ಟೊಂದು ಟೆಂಪ್ಟಿಂಗ್ ಕಾಣತೈತಿ. ಸೊ ಪಲ್ಯ ಈ ರೀತಿ ಕಾಣ್ತಾ ಇದೆ. ರೈಸ್ ಕೂಡ ತುಂಬಾನೇ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ. ಅತ್ತಿ ಊಟ ಹೆಂಗೈತಿ ಅಂತ ಹೇಳ್ಬೇಕು ಇವಾಗ ವಿಡಿಯೋದಾಗ. ಬರ್ಡೇ ಅತ್ತಿ ಹೇಳ್ಬೇಕು. ಕಾಮೆಂಟ್ಸ್. ಗೈಸ್, ನಾನು ಕೂಡ ಆಮ್ರಸ್ ವಿತ್ ಹೋಳಿಗೆ ತುಂಬ ದಿನ ಆದಮೇಲೆ ತಿಂತಾ ಇದ್ದೀನಿ. ಇಟ್ಸ್ ಬೀನ್ ಅ ಇಯರ್ ಗೈಸ್. I hope you guys enjoyed watching this vlog. So, ishta adre like, share and subscribe my YouTube channel.